ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಮ್ಮ ಮಧ್ಯಪ್ರಾಚ್ಯದಲ್ಲಿ ಅತಿ ದೊಡ್ಡ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿರುವಂಥದ್ದು ಮಾತ್ರ ಅಲ್ಲ, ಇಡೀ ಜಾಗತಿಕ ಮಟ್ಟದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಇವತ್ತು ಜಗತ್ತು ಯಾವ ರೀತಿಯಲ್ಲಿ ನೋಡ್ತಾ ಇದೆ ಅಂತ ಹೇಳಿದರೆ, ಇರಾನ್ನ ಮೇಲೆ ನಿರಂತರವಾಗಿ ಅಮೆರಿಕ ಮತ್ತು ಇಸ್ರೇಲಿ ಪಡೆಗಳು ನಿರಂತರವಾಗಿ ಕ್ಷಿಪಣಿ ದಾಳಿಗಳು, ವಾಯುನೆಲೆಯಲ್ಲಿ ಸಂಘರ್ಷಗಳು ಸೃಷ್ಟಿಯಾಗ್ತಾ ಇದೆ. ಅದರಡಿಯಲ್ಲಿ ಇರಾನ್ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ತಮ್ಮ ಸುತ್ತಮುತ್ತಲಿರುವಂತಹ ಬಹರೇನ್ ಇರ್ಬೋದು, ಕುವೈತ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಅಥವಾ ಎಮಿರೇಟ್ಸ್ ಇರ್ಬೋದು, UAE ಎನ್ನುವಂತಹ ಅತ್ಯಂತ ಪ್ರಬಲ ಶಕ್ತಿಗಳ ಮೇಲೆ ಅಮೆರಿಕ ನೆಲೆಗಳು ಎಲ್ಲೆಲ್ಲಿದೆಯೋ ಆ ಎಲ್ಲ ಪ್ರದೇಶಗಳಿಗೆ ಇವತ್ತು ವಾಯು ದಾಳಿ ನಡೆಸ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ರಾತ್ರೋರಾತ್ರಿ ನಡೆದಂತಹ ಅತಿ ದೊಡ್ಡ ಬೆಳವಣಿಗೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇರಾನಿನ ಮಿನಾಬ್ ನಗರದ ಶಾಜರೆಹ್ ತಯ್ಯಬೆಹ್ ಬಾಲಿಕಿಯರ ಪ್ರಾಥಮಿಕ ಶಾಲೆಯ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 108ಕ್ಕೆ ಏರಿಕೆಯಾಗಿದೆ ಎಂಬ ಪ್ರಬಲವಾದಂತಹ ವರದಿ ಬರ್ತಾ ಇರುವಂಥದ್ದು. ಮಿನಾಬ್ ಪ್ರಾಸಿಕ್ಯೂಟರ್ ಕಚೇರಿಯನ್ನು ಉಲ್ಲೇಖಿಸಿ ಮಿಜಾನ್ ಸುದ್ದಿ ಈ ಸಂಸ್ಥೆ ಮಾಹಿತಿಯನ್ನು ಪ್ರಕಟಿಸಿರುವಂಥದ್ದು. ದಾಳಿಯಿಂದ ಶಾಲಾ ಕಟ್ಟಡವು ಭಾರೀ ಹಾನಿಗೊಳಗಾಗಿದ್ದು, ಅವಶೇಷಗಳಡಿ ಇನ್ನೂ ಕೆಲವರು ಸಿಲುಕಿರುವ ಸಾಧ್ಯತೆ ಇರುವುದಾಗಿ ಸ್ಥಳೀಯ ಅಧಿಕಾರಿಗಳು ತಿಳಿಸಿರುವಂಥದ್ದು. ಗಾಯಗೊಂಡಂತಹ ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿಯನ್ನು ಸಮೀಪದ ಆಸ್ಪತ್ರೆಗಳಿಗೆ ದಾಖಲಿಸಲಾಗ್ತಾ ಇದ್ದು, ಕೆಲವರ ಸ್ಥಿತಿ ಬಹಳಷ್ಟು ಚಿಂತಾಜನಕವಾಗಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಎನ್ನುವಂತಹ ಆತಂಕಗಳು ಇವಾಗ ವ್ಯಕ್ತ ಆಗ್ತಾ ಇರುವಂಥದ್ದು. ಘಟನೆ ಹಿನ್ನೆಲೆಯಲ್ಲಿ ಪ್ರದೇಶದಲ್ಲಿ ಉದ್ವಿಗ್ನತೆ ಮುಂದುವರಿತಾ ಇರುವಂಥದ್ದು. ಭದ್ರತಾ ಪಡೆಗಳು ಸ್ಥಳವನ್ನು ಸುತ್ತುವರಿದು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿದೆ ಎನ್ನುವಂಥ ವಿಚಾರದ ಬಗ್ಗೆ ಮಾಧ್ಯಮಗಳು ವರದಿ ಮಾಡ್ತಾ ಇರುವಂಥದ್ದು. ಇಸ್ರೇಲ್ ಮತ್ತು ಇರಾನ್ ಆಮೇಲೆ ಅಮೆರಿಕ, ಈ ರಾಷ್ಟ್ರಗಳ ನಡುವೆ ಮಾತುಕತೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ವು. ಕಳೆದ ವಾರ ಅಂತೂ ಯುದ್ಧ ಆವರಿಸಿಯೇ ಬಿಡುತ್ತೆ ಎನ್ನುವಷ್ಟರ ಮಟ್ಟಿಗೆ ಬೆಳವಣಿಗೆಗಳು ನಡೆದಿದ್ವು. ಕೊನೆಗೆ ಅಮೆರಿಕ ಇರಾನ್ ಯಾವುದೇ ಮಾತಿಗೂ ಒಪ್ಪುವುದಿಲ್ಲ, ನಮ್ಮ ಷರತ್ತಿಗೆ ಬದ್ಧವಾಗಿ ಬರುವುದಿಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ನಾವೆಲ್ಲ ಗಮನಿಸಿರ್ಬೋದು. ಸೊ ಇವೆಲ್ಲ ಬೆಳವಣಿಗೆ ನಂತರ ಆಗಿತ್ತು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಏಕಾಏಕಿ ಇರಾನ್ನ ಮೇಲೆ ದಾಳಿ ಆರಂಭ ಮಾಡಿರುವಂಥದ್ದು. ಇರಾನ್ನ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮೊದಲೇ ಖಮೇನಿ ಈ ಒಂದು ವಿಚಾರದಲ್ಲಿ ದೃಢವಾದಂತಹ ನಿರ್ಧಾರವನ್ನು ತಗೊಂಡಿದ್ರು. ಇದು ಸಾವು ನೋವಿನ ಪ್ರಶ್ನೆ ಅಲ್ಲ, ಇದು ಅಳಿವು ಉಳಿವಿನ ಪ್ರಶ್ನೆ. ಏನೇ ಆಗಿದ್ರೂ ಕೂಡ ಕೊನೆಯ ತನಕ ನಾವು ಹೋರಾಟ ಮಾಡ್ತೇವೆ, ಪ್ರತಿರೋಧ ಮಾಡ್ತೇವೆ, ಯಾರನ್ನೂ ಬಿಡೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಖಮೇನಿ ರವಾನಿಸಿದರು. ಸೊ ಈ ಒಂದು ಎಚ್ಚರಿಕೆಯ ಭಾಗವಾಗಿತ್ತು ಏನು, ಅಮೇರಿಕ ನೆಲೆಗಳು ಎಲ್ಲೆಲ್ಲಿದೆಯೋ ಅರಬ್ ದೇಶಗಳಲ್ಲಿರುವಂತಹ ಅಮೇರಿಕಾದ ತುಕಡಿಗಳ ಮೇಲೆ, ಆ ಒಂದು ನೆಲೆಗಳ ಮೇಲೆ ಇವಾಗ ಇರಾನ್ ದಾಳಿ ಮಾಡ್ತಾ ಇರುವಂಥದ್ದು. UAE ಮೇಲೆ 3ನೇ ಹಂತದ ದಾಳಿ ಈಗಾಗಲೇ ನಡೆದಿರುವಂಥದ್ದು. ಕುವೈತ್ನ ಮೇಲೆ ದಾಳಿ ನಡೆದಿರುವಂಥದ್ದು, ಬಹರೈನ್ ಮೇಲೆ ದಾಳಿ ನಡೆದಿರುವಂಥದ್ದು, ಸೌದಿ ಅರೇಬಿಯಾ ಮೇಲೆ ಕೂಡ ದಾಳಿ ನಡೆದಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಸೊ ಈ ಒಂದು ಯುದ್ಧ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದೇ ಭಯಾನಕವಾಗಿದೆ. ಈ ಒಂದು ಯುದ್ಧದ ಕಾರ್ಮೋಡಗಳು ಯಾವತ್ತಿಗೂ ಈ ಜಗತ್ತಿಗೆ ಒಳ್ಳೆಯದಲ್ಲ. ಯುದ್ಧಗಳು ನಡೆದರೆ ಅಲ್ಲಿ ಸಾವು ನೋವುಗಳು ಆಗುವಂಥದ್ದು ಸಾಮಾನ್ಯ ವ್ಯಕ್ತಿಗಳದ್ದು. ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಾವನ್ನಪ್ಪುವುದಿಲ್ಲ. ಯುದ್ಧ ಯಾರು ಮಾಡ್ತಾರೋ ಅವರಲ್ಲಿ ಸಾವನ್ನಪ್ಪೋದಿಲ್ಲ. ಈ ಯುದ್ಧದ ವಾತಾವರಣ ಸೃಷ್ಟಿ ಮಾಡಿದಂತಹ ಅಮೇರಿಕ ಕೂಡ ಇಲ್ಲಿ ಬರೀ ಒಂದು ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತೆ. ಅಮೇರಿಕಾಗೆ ಯಾವುದೇ ತೊಂದರೆ ಆಗೋದಿಲ್ಲ. ಇರಾನ್ ಯಾವತ್ತಿಗೂ ಕೂಡ ಅಮೇರಿಕಾದಲ್ಲಿ ಹೋಗಿ ಯಾವುದೇ ವಾಯು ಶಕ್ತಿ ಪ್ರದರ್ಶನಗಳನ್ನು ಮಾಡೋದಿಲ್ಲ, ಅಲ್ಲಿಗೆ ಬಾಂಬ್ಗಳನ್ನು ಹಾಕೋದಿಲ್ಲ. ಏನಿದ್ರೂ ಕೂಡ ಈ ಒಂದು ಅರಬ್ ದೇಶಗಳಲ್ಲಿರುವಂತಹ ಅಮೇರಿಕಾದ ನೆಲೆಗಳ ಮೇಲೆ ದಾಳಿ ಮಾಡುತ್ತೆ. ಇದರಿಂದಾಗಿ ಅರಬ್ ದೇಶಗಳು ಏನು ಮಾಡುತ್ತೆ ಅಂತ ಹೇಳಿದರೆ ಇರಾನನ್ನು ಪ್ರತಿ ದಾಳಿ ಮಾಡುತ್ತೆ. ಇದರಿಂದ ಹಾನಿಗೊಳಗಾಗುವುದು ಈ ಒಂದು ಅರಬ್ ದೇಶಗಳು, ಈ ಒಂದು ಮಧ್ಯಪ್ರಾಚ್ಯ ಅಂತ ನಾವು ಕರಿತೀವಿ ಏನು, ಸೊ ಆ ಒಂದು ದೇಶಗಳಿಗೆ ಹಾನಿಯಾಗುತ್ತೆ ಹೊರತು ಅಮೇರಿಕಾಗೆ ಯಾವುದೇ ನಷ್ಟ ಇದರಿಂದ ಆಗೋದಿಲ್ಲ. ಆರ್ಥಿಕವಾಗಿ ಕೆಲವೊಂದು ಹೊಡೆತಗಳು ಆಗುತ್ತೆ ಹೊರತು ದೇಶಕ್ಕೆ, ಅಲ್ಲಿನ ಜನತೆಗೆ ಯಾವುದೇ ಹಾನಿ ಆಗೋದಿಲ್ಲ. ಇದು ಒಂದು ದೊಡ್ಡ ಮಟ್ಟದ ಏನು ಅಮೇರಿಕಾದ ಅಂದರೆ ದೊಡ್ಡಣ್ಣನ ಆಟ ಅಂತ ನಾವು ಇದುವರೆಗೂ ಏನು ಕರ್ಕೊಂಡಿದ್ವಿ ಅದನ್ನೇ ನಾವಿಲ್ಲಿ ಗಮನಿಸ್ಬೋದು. ಸೊ ಈ ಎಲ್ಲ ಬೆಳವಣಿಗೆಯ ನಡುವೆ ಪಾಕಿಸ್ತಾನ ಅಚ್ಚರಿ ಎಂಬಂತೆ ಇರಾನ್ನ ಪರವಾಗಿ ನಿಲ್ಲೋದಕ್ಕೆ ಸ್ಟ್ಯಾಂಡನ್ನು ತಗೊಂಡಿರುವಂಥದ್ದು. ಮಾತ್ರ ಅಲ್ಲ, ರಷ್ಯಾ ಕೂಡ ಇವಾಗ ಇರಾನ್ನ ಜೊತೆ ಮಾತುಕತೆ ಆರಂಭ ಮಾಡಿರುವಂಥದ್ದು. ಭಾರತ ಇನ್ನು ತಟಸ್ಥವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಸೊ ಮುಂದಿನ ದಿವಸಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದರ ಬಗ್ಗೆ 1 by 1 ಆಗಿ ಅಪ್ಡೇಟನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೀವಿ. ದಿನ ಅಪ್ಡೇಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.